ಏನಂತಂದರೆ ಏನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಗಾದಿಯನ್ನು ಏರ್ತಾ ಇದ್ದಂತೆ ದೊಡ್ಡ ಸುಂಕದ ಯುದ್ಧವನ್ನೇ ಶುರು ಮಾಡಿದ್ದಾರೆ. ತನಗೆ ಬೇಡವಾಗಿರುವಂತಹ ಅಥವಾ ತನ್ನ ವಿರೋಧಿ ರಾಷ್ಟ್ರಗಳಿಗೆ ಏನಾಗಿದೆ ಅಂತಂದರೆ ಸುಂಕವನ್ನು ಹೇರಿ ಅಂದರೆ ಸುಂಕದ ಯುದ್ಧವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವೆ ಸ್ನೇಹ ಬಾಂಧವ್ಯ ಇದೆ. ಆದರೂ ಕೂಡ ಟ್ರಂಪ್ ಅವರು ಹೇಳ್ತಾರೆ ಮೊನ್ನೆ, ನನ್ನ ಮತ್ತು ಮೋದಿಯವರ ನಡುವೆ ಇರುವಂತಹ ಬಾಂಧವ್ಯ ಅಥವಾ ಫ್ರೆಂಡ್ಶಿಪ್ಪು ಚೆನ್ನಾಗೇ ಇದೆ, ಆದರೂ ಕೂಡ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಅಮೆರಿಕಾದ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕ್ತಾಗಿದೆ. ಅಮೆರಿಕಾದ ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೆ ದೊಡ್ಡ ಅತಿ ಹೆಚ್ಚಿನ ಏನಂತಂದರೆ ತೆರಿಗೆಯನ್ನು ಹಾಕಿ ತಾನು ಶ್ರೀಮಂತ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಕೂಡ 26% ತೆರಿಗೆಯನ್ನು ಹಾಕ್ತೀವಿ ಅಂತ ಹೇಳೋದ್ರ ಮೂಲಕ ಹೊಸ ಅಸ್ತ್ರವನ್ನು ಹೂಡಿದ್ದಾರೆ. ಹಾಗಾದರೆ ಭಾರತದಲ್ಲಿ ಜಾಗತಿಕ ತಜ್ಞರು ಹೇಳುವಂತಹ 60 ದೇಶಗಳಿಗೆ ಟ್ರಂಪ್ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ 27% ತೆರಿಗೆಯನ್ನು ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಹಾಗಾದರೆ ಭಾರತದ ಮುಂದಿರುವ ಸವಾಲುಗಳು ಯಾವುವು? ಈಗೇನಂತಂದರೆ ಮೊಬೈಲ್ ಆಗಿರ್ಬೋದು, ಪ್ರತಿಯೊಂದು ಏನಂತಂದರೆ ಅಮೆರಿಕಾದಿಂದನೇ ಬರಬೇಕು. ಹಾಗಂತ ನಾವು ಭಾರತದವರೇನೋ ಅಮೆರಿಕಾಗೇನು ಕಳಿಸಲ್ಲ ಅಂತಲ್ಲ, ಎಲ್ಲರೂ ಕೂಡ ಕಳಿಸ್ತಾರೆ. ಆದರೆ ಇದೇ ಈಗ ಟ್ರಂಪ್ ಅಂದರೆ ತೆರಿಗೆ ಏನು ಇದೆಯಲ್ಲ, ತೆರಿಗೆ ಅಸ್ತ್ರ ಏನು ಬಳಸಿದೆಯಲ್ಲ, ಭಾರತಕ್ಕೂ ಕೂಡ ಪ್ಲಸ್ ಆಗುತ್ತೆ. ಭಾರತದ ಸಮರ್ಥನೀಯವಾಗಿ ಭಾರತ ಇದನ್ನು ಅಂದರೆ ಈಗೇನು ತೆರಿಗೆಯನ್ನು ಹಾಕಿದಾರಲ್ಲ ಟ್ರಂಪ್ ಅವರು, ಇದನ್ನು ಸಮರ್ಥವಾಗಿ ಎದುರಿಸಬೇಕು. ಆರಂಭದಲ್ಲಿ ತೊಂದರೆ ಆಗತ್ತೆ, ಉದ್ಯಮಿಗಳಿಗೆ ಸಮಸ್ಯೆ ಆಗಬಹುದು, ಅಮೆರಿಕ ಜೊತೆ ಸಮಾಲೋಚಿಸಬಹುದು, ಅಂದರೆ ಮಾತುಕತೆಯನ್ನು ಮಾಡಿ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಬಹುದು. ಚರ್ಚೆಯಿಂದ ಸಮಸ್ಯೆ ಬಗೆಹರಿಯತ್ತೆ. ಚರ್ಚೆಯಿಂದ ಅವ್ರಿಗೊಂದು ಸ್ವಲ್ಪ ಏನಂತಂದರೆ ಬಗ್ಗಿ ನಡಿಬೇಕು. ಟ್ರಂಪ್ ಅವರಿಗೆ ಸೆಟದ್ ನಡೆದ್ರೆ ಅವರು ಟ್ರಂಪ್ ಏನು ಮಾಡ್ತಾರೆ ಅಂತಂದರೆ ತೆರಿಗೆ ಹಾಕಿಬಿಡ್ತಾರೆ. GDPನಲ್ಲಿ ಈಗಾಗಲೇ 0.1 ಪರಿಣಾಮವಷ್ಟೇ ಆಗುತ್ತೆ. ಇವರೇನಾದರೂ ಜಾಸ್ತಿ ಏನಾದರೂ ತೆರಿಗೆ ಹಾಕಿದ್ರೆ. ಆರ್ಥಿಕ ವರ್ಷ ದ್ವಿತೀಯಾರ್ಧ ಇದೆ, ಅಷ್ಟರಲ್ಲಿ ಭಾರತ ಚೇತರಿಸಿಕೊಳ್ಳುತ್ತೆ. ಮಾರುಕಟ್ಟೆ ಹೆಚ್ಚು ವಹಿವಾಟು ಹೊಂದಿದೆ. ಜೊತೆಗೆ ಹೀಗಾಗಿ ವ್ಯಾಪಾರವೂ ಕೂಡ ಏನು ಪ್ರಾಬ್ಲಮ್ ಏನಾಗಲ್ಲ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಜೊತೆಗೆ ಭಾರತದ ಯಾವ್ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಔಷಧಿ ಉದ್ಯಮದ ಮೇಲೆ ಪರಿಣಾಮ ಬೀರುತ್ತೆ, ಕೃಷಿ ಉತ್ಪನ್ನದ ಮೇಲೆ ಪರಿಣಾಮ ಬೀರುತ್ತೆ, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೆ, ಅಂದರೆ ಉಡುಪುಗಳ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಇಂಪೋರ್ಟ್ ಅಂದರೆ ಅವರಿಂದ ನಾವು ಏನು ತರಿಸ್ಕೊಳ್ತೀವಲ್ಲ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಹೇಳಬಹುದು.